ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸಹೋದರರೇ, ನನ್ನ ಆತ್ಮೀಯ ಸಹೋದರಿಯರೇ, ಈ ದಿನ ನಾವೆಲ್ಲರೂ ಕೂಡ ಬಹಳವಾಗಿ ತಿಳ್ಕೊಳ್ಳುವಂಥ ಒಂದು ಅಮೂಲ್ಯವಾದ ವಾಕ್ಯ ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ ಆತನು 8ನೇ ವಾಕ್ಯದನ್ನು ಮಾತನಾಡ್ತಾ ಇದ್ದಾರೆ. ಪ್ರೇರೆ, ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೇ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಆ ದಿನ ನಾವು ಹಾಳು ಮಾಡಬಾರ್ದು. ಸಬ್ಬತ್ ದಿನ, ಭಾನುವಾರದ ದಿನದಲ್ಲಿ ನಾವೆಲ್ಲರೂ ಆರಾಧನೆಯನ್ನು ಮಾಡುತ್ತಾ ಕರ್ತನನ್ನು ಕೊಂಡಾಡುವ ದಿನ, ದೇವರನ್ನು ಆರಾಧಿಸಿ ಮಹಿಮೆ ಪಡಿಸುವ ದಿನ. ಆ ದಿನವನ್ನು ಬಹಳ ಅಮೂಲ್ಯವೆಂದೆಣಿಸ್ರಿ. ಆ ದಿನ ಅಪರಿಮಿತವಾದ ಆಶೀರ್ವಾದ ಹೊತ್ತುಕೊಂಡು ಬರೋ ದಿನ. ಕರ್ತನ ಆಲಯದಲ್ಲಿರುವಂಥ ಯಾಜಕರಾದ ನಾವು ಕರ್ತನ ಹೆಸರಿನಲ್ಲಿ ಒಳಗೆ ಬರೋನ ಮೇಲೆ ಆಶೀರ್ವಾದ, ಅವರ ಮೇಲೆ ಕೈಗಳನ್ನಿಟ್ಟು ನಾವು ಪ್ರಾರ್ಥಿಸಿ ಮೊರೆ ಇಡುವಾಗ ಕರ್ತನ ಹೇರಳವಾದ ಆಶೀರ್ವಾದ ನಿಮ್ಮ ಮೇಲೆ ಸುರಿಸುತ್ತಾರೆ ಪ್ರಿಯರೇ. ಆದ್ರಿಂದ ಸಬ್ಬತ್ ದಿನ ಹೊಲೆ ಮಾಡಬೇಡ್ರಿ. ಸಬ್ಬತ್ ದಿನ, ನಾಳೆ ಭಾನುವಾರ ದಿನ, ನಾಳೆ ಸಬ್ಬತ್ ದಿನ, ನಾಳೆ ನನ್ನ ದೇವರ ಆಲಯಕ್ಕೆ ನಾನು ಹೋಗ್ಬೇಕು, ಕರ್ತನನ್ನು ಆರಾಧಿಸ್ಬೇಕು, ಕರ್ತನನ್ನು ಕೊಂಡಾಡಬೇಕು ಎಂಬುದಾಗಿ ಮುಂಚಿತವಾಗಿಯೇ ಸಿದ್ಧವಾಗ್ರಿ, ಶುದ್ಧರಾಗ್ರಿ, ಹೊರಡ್ರಿ. ದಾವೀದನಂತೆ, ದಾವೀದನ ಇರ್ತಾನೆ 133ನೇ ಕೀರ್ತನೆಯಲ್ಲಿ ದಾವೀದನ್ ಹೇಳ್ತಾನೆ, 122ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ಹೇಳುವಾಗ ನನಗೆ ಬಹಳ ಸಂತೋಷ ಆಯ್ತಂತಾನೆ. ಜನರು ಅವನನ್ನ ದೇವರ ಆಲಯಕ್ಕೆ ಹೋಗೋಣ ಬಾ ಅಂತ ಆ ದಿನ ಕರೆದಾಗ ಅಂಥ ಸಂತೋಷ ಅಲ್ವಂತೆ ಅವನಿಗೆ, ತುಂಬಿ ಹೊರಸೂಸುವಂಥ ಸಂತೋಷ. ಆ ಸಂತೋಷ ನಿಮಗೆ ಆಗಿದೆ ಅಂದರೆ ದಾವೀದನಂತೆ ನೀವು ಕೂಡ ಆಶೀರ್ವಾದ ಹೊಂದುತ್ತೀರಿ. ಆತನ ಆ ಒಂದು ಸಬ್ಬತ್ ದಿನ ನಾ ಹೊಲೆ ಮಾಡದೆ, ಎಲ್ಲೂ ಕೂಡ ದುಷ್ಟ ಕಾರ್ಯಕ್ಕೆ ಕೈ ಹಚ್ಚದೆ, ಬೇರೆ ಯಾವುದೇ ಒಂದು ಪಾರ್ಟಿಗಳಲ್ಲೋ, ಇನ್ಯಾವುದೋ ಒಂದು ಆ ಪ್ರಯಾಣದಲ್ಲೋ, ಇನ್ನೆಲ್ಲೋ ಪಿಕ್ನಿಕ್ಗೋ, ಎಲ್ಲೋ ಪ್ರಯಾಣ ಹೋಗಿ ಇನ್ನೆಲ್ಲ ಮಾಡಿಕೊಂಡು ಅಸ್ತವ್ಯಸ್ತ ಆಗದೆ ಕರ್ತನ ಆಲಯದ ಬಾಗಿಲನ್ನು ಕಾಯಿರಿ. ಅಲ್ಲಿ ಆಶೀರ್ವಾದ ಉಂಟು. ಕರ್ತನ ಹೆಸರಿನಲ್ಲಿ ಒಳಗೆ ಬರೋನ ಮೇಲೆ ಆಶೀರ್ವಾದ, ಆಶೀರ್ವಾದ ದೇವರ ಹೇರಳವಾಗಿ ನಿಮ್ಮ ಮೇಲೆ ಸುರಿಸ್ತಾರೆ. ನೀವೇ ವಾಕ್ಯದಂತೆ ಕರ್ತನ ಮಾತಾಡ, 6 ದಿನ ನೀವು ದುಡಿದು ಕೆಲಸ ಮಾಡ್ರಿ, 7ನೇ ದಿನ ಅದು ನನ್ನ ದಿನ, ನನ್ನ ವಿಶ್ರಾಂತಿಯ ದಿನ, ನಾನು ನಿಮಗಾಗಿ ಆಶೀರ್ವದಿಸಲು ಕಾದು ಕುಳಿತಂಥ ದಿನ ಅಂತ ಕರ್ತನ ಹೇಳುವಾಗ ಆ ದಿನ ನಾವು ದೇವರ ಕರಗಳಲ್ಲಿ, ನಾವು ದೇವರ ಕೈಗಳಲ್ಲಿ ಒಪ್ಪಿಸಲ್ಪಡಬೇಕು. ಆತನ ಕರಗಳಿಂದ ಆಶೀರ್ವಾದವನ್ನು ಪಡಿಬೇಕು ಪ್ರಿಯರೇ. ಆಶೀರ್ವಾದ ಇಂದು ನೀವು ಹೊಂದ್ಕೋಬೇಕು. ಅದನ್ನು ನಾವು ಯಾವುದೇ ಕಾರಣಕ್ಕೂ ಆಶೀರ್ವಾದ ಕಳ್ಕೋಬಾರ್ದು. ನೋಡಿ, ನಾವು ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಮೊದಲೇ ನೆನಪು ಮಾಡಿಕೊಡ್ರಿ. ಸಬ್ಬತ್ ದಿನ ನಾಳೆ ಇದೆ ಅಂದರೆ ಮುಂಚಿತ ದಿನವೇ ನಾನು ಇವತ್ತು ದಿನ ಭಾನುವಾರದ ಆರಾಧನೆಗೆ ನಾನು ಪಾಲ್ಗೊಳ್ಳಲೇಬೇಕು, ನಾನು ಹೋಗಲೇಬೇಕು, ನನ್ನ ದೇವರ ಆಲಯಕ್ಕೆ ನಾನು ಹೋಗಬೇಕು ಅಂತ ದಾವೀದನಂತೆ ಸಂತೋಷವಾಗಿ ನೆರೆದು ಬರ್ರಿ. ಆಶೀರ್ವಾದ ಕರ್ತನೂ ಕೂಡ ತುಂಬಿ ಹೊರಸೂಸುವಂಥ ಆಶೀರ್ವಾದ ನಿಮಗೆ ಅನುಗ್ರಹಿಸಿ ಕಳಿಸ್ತಾರೆ. ಪ್ರಾರ್ಥನೆಯಲ್ಲಿ ಮೊರೆ ಇಡೋಣ. ಪ್ರೀತಿಯುಳ್ಳ ತಂದೆಯೇ, ಸ್ವಾಮಿ, ಇಂದು ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರೋ ಪ್ರತಿಯೊಂದೊಂದು ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ತಂದೆ. ಆ ದೇವರೇ, ಅವರು ಸಬ್ಬತ್ ದಿನವನ್ನು ಕರ್ತನೇ ಒಂದು ವೇಳೆ ಸ್ವಾಮಿ ಆ ದಿನದಲ್ಲೇ ಅನೇಕ ಕಾರ್ಯಗಳಲ್ಲಿ ನಿರತರಾಗ್ಬೋದು ಪ್ರಭು, ಅಂತ ಒಂದು ಕಾರ್ಯವೇ, ಅಂತಹ ಕೆಲಸದಲ್ಲೇ ಅವರು ಅಪ್ಪ ಸೇರಿರಬಹುದು ಪ್ರಭು. ಇಂದಿನಿಂದ ಅವರನ್ನು ಮಾರ್ಪಡಿಸು ಕರ್ತನೆ. ಕಠಿಣ ಕಾಲಗಳು ಸಮೀಪವಾಗ್ತಾ ಇರುವಾಗ ದೇವಾ, ಈ ಲೋಕದಲ್ಲಿ ಸ್ವಾಮಿ ಅಳಿದು ಹೋಗ್ತಾ ಇರುವಂಥ ಎಲ್ಲವನ್ನ ನಾವು ನೋಡುವಾಗ ಭಯ ಭಕ್ತಿಯಿಂದ ನಿನ್ನನ್ನು ಸೇವಿಸುವಂತೆ ಎಲ್ಲರ ಹೃದಯಗಳು, ಮನಸ್ಸುಗಳು ಮಾರ್ಪಡಿಸು ದೇವರೇ. ನಿನ್ನ ಆತ್ಮ ಅವರ ಮೇಲೆ ಇಳಿಯಲಿ ರಾಜ. ಸಬ್ಬತ್ ದಿನದಲ್ಲಿ ಆಲಯದಲ್ಲಿ ಬಂದು ನಿನ್ನನ್ನು ಆರಾಧನೆ ಮಾಡುವಂತೆ ಭಕ್ತಿಯುಳ್ಳ ಜನಾಂಗವಾಗಿ ಮಾರ್ಪಡಲಿ ರಾಜ. ಭಕ್ತಿಯುಳ್ಳ ಮಗನಾಗಿ, ಮಗಳಾಗಿ ಮಾರ್ಪಡಿಸು ದೇವರೇ. ಪ್ರಿಯ ತಂದೆ ತಾಯಿಗಳು ಕರ್ತನೆ, ನಿನ್ನನ್ನೇ ಘನಪಡಿಸಲು ರಾಜನೇ ನಿನ್ನ ಆಲಯಕ್ಕೆ ಓಡೋಡಿ ಬಂದು ಸೇರಲಿ ರಾಜ. ಇಂದೇ ಕಾರ್ಯ ಮಾಡು, ಈಗಲೇ ಕಾರ್ಯ ಮಾಡು ಪವಿತ್ರ ಆತ್ಮನೇ. ಎಲ್ಲರ ಮನಸ್ಸುಗಳು ಬದಲು ಮಾಡು ಪವಿತ್ರ ಆತ್ಮನೇ. ಆಶೀರ್ವಾದ ತುಂಬಿ ಹೊರಸೂಸಲಿ ರಾಜ. ಈಗಲೇ ಅವರ ಮೇಲೆ ನಿನ್ನ ಆಶೀರ್ವಾದನ ಅನುಗ್ರಹಿಸು ಪ್ರಭು. ಕರ್ತನ ಹೆಸರಿನಲ್ಲಿ ಒಳಗೆ ಬರೋನ ಮೇಲೆ ಆಶೀರ್ವಾದ ಅಂದಿದ್ಯಾ.
ಸಬ್ಬತ್ ದಿನದಲ್ಲಿ ಎಲ್ಲರೂ ಕರ್ತನಿನ ಆಲಯದೊಳಗೆ ಬಂದು ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. ಆಶೀರ್ವದಿಸು ಪ್ರಭುವೆ. ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್.